ಮುಂದಿರಲಿಲ್ಲ. ಕೇವಲ ಅಲ್ಲಿ ಮುಂದಿದ್ದು ಸ್ವತಂತ್ರ ಹೋರಾಟ, ತನ್ನಂಥ ರಾಜ್ಯ ಉಳಿಸ್ಕೊಳ್ಳೋದು. ಆ ಹೋರಾಟ ಚೆನ್ನಮ್ಮಾಜಿ ಮಾಡಿದರು, ಚೆನ್ನಮ್ಮ ಅವ್ರು ಮಾಡಿದರು, ಅವ್ರ ಜೊತೆಗಾರ ಮಾಡಿದರು, ಸಂಗೊಳ್ಳಿ ರಾಯಣ್ಣ ಮಾಡಿದ ಅದಕ್ಕೆ ಸಪೋರ್ಟಿವ್ ಆಗಿ ಅವತ್ತಿನ ಬ್ರಿಟಿಷ್ ವಿರುದ್ಧ ಒಂದು ಹೋರಾಟಪ್ಪ ಅದೊಂದು. ಅದರಲ್ಲೂ ಮುಖ್ಯವಾಗಿ ಅವರ ಸಂತತಿ ನಂತರದ ನಾವು ದತ್ತಕ್ಕೆ ತೊಗೊಂಡು ಬರಬೇಕಪ್ಪ ಅನ್ನುವಂಥ ಕಾರಣಕ್ಕಾಗಿ ಆಗಿದ್ದು. ಅವತ್ತು ಈ ಸಂಸ್ಥಾನಗಳು ತನ್ನ ಏನಪ್ಪ ಅಂದ್ರೆ ನಾನು ಹೊಟ್ಟೆಯಲ್ಲಿ ಹಾಕಿ ನುರಿ ಮಾಡಿ ತಿನ್ನುವಂಥ ಒಂದು ಪ್ರವೃತ್ತಿಯ ಬ್ರಿಟಿಷರ ಸಮಯದಲ್ಲಿ ಆದಂಥದ್ದೊಂದು ವಿರೋಧ ಮಾಡಿದರು ಇವರು. ಅದಕ್ಕಾಗಿ ಇವತ್ತು ನಾವು ಅವ್ರ ಚಿರಋಣಿ. ಅದರ ನೆಪದಲ್ಲೇ ಒಂದು ಹೋರಾಟ ಆಯಿತು. ಇದು ಇವತ್ತೊಂದು ನೆಪ. ನಮ್ಮ ವಿಶ್ವನಾಥ್ ಪಾಟೀಲರು ತನ್ನ ಸಮಾಧಿಗೆ ದುಡ್ಡು ಹೊಡೆದಿದ್ದಾರೆ ಅನ್ನುವಂಥ ಒಂದು ಆರೋಪ ಹಿಂದೂ ಮಾಡಿದರು. ಅದೇ ದಿವಸದಲ್ಲಿ ಈಗ ನಮ್ಮ ಮಾದೇಶ್ ಕೌಜಲ್ಗಿ ಅವ್ರ ಮನೆ ಅದರ ಇವರು ಹೋರಾಟ ಮಾಡ್ತಾ ಇದ್ದಾರೆ. 5 ಕೋಟಿ ರೂಪಾಯಿ ಲೆಕ್ಕ ಕೊಡಿ ಅಂತ. ಈ ಲೆಕ್ಕ ಕೊಡಿ ಅನ್ನುವಲ್ಲೇ ಭಾಳಷ್ಟು ವಿಷಯಗಳಿದ್ದಾವೆ. ಇದು ತನಿಖೆ ಆಗಲೇಬೇಕಂತದ್ದು. ಯಾಕಪ್ಪ ಅಂತಂದ್ರೆ ಇವತ್ತು ಕೌಜಲ್ಗಿ ಮಾಡಿಸ್ಬೇಕಾಗಿತ್ತು. ಇಷ್ಟರೊಳಗೆ ಅದನ್ನು ಬ್ಲ್ಯಾಕ್ ಪತ್ರ ಹೊರಬಿಟ್ಟ ಮಾಡಿ ಏನು ಮಾಡಿದ್ರು ಖರ್ಚು, ಅದಕ್ಕೆ ಎಷ್ಟು ಖರ್ಚು ಆಯ್ತು, ಬೆಳವಣಿಗೆ ಆಗಬೇಕಾಗಿತ್ತು. ಅವ್ರು ಎಷ್ಟು ಮೌನ ವಹಿಸ್ತಾರೆ ಮಾದೇಶ್ ಕೌಜಲ್ಗಿ ಅವರು, ಅಷ್ಟು ಪ್ರಮಾಣದಲ್ಲಿ ಅವರ ಹೆಸರು ಕೆಡ್ತಾ ಹೋಗ್ತಾರೆ ಅನ್ನೋದು ಏನು ಅವಾಗ ಬಿಡಿಸಿ ಹೇಳಬೇಕಾಗಿಲ್ಲ. ಒಳ್ಳೆ ಬುದ್ಧಿವಂತ ಮನೆತನದ ಬಂದಂಥವ್ರು ಶಿವಾನಂದ ಕೌಜಲ್ಗಿ ಅವರು ಬುದ್ಧಿವಂತರು ಮತ್ತು ಒಳ್ಳೆ ಹೆಸರು ಇಟ್ಕೊಂಡಂಥವ್ರು. ಇವತ್ತು ಕೌಜಲ್ಗಿ ಅವ್ರಿಗೂ ಸಹಿತ ಒಳ್ಳೆಯ ಹೆಸರದ. ಬಟ್ ಇದರಿಂದಾಗಿ ಇದರಲ್ಲಿ 5 ಕೋಟಿ ಇನ್ನೂ ಆಗ್ಯದಪ್ಪ ಅಪರಾಧಪರ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸ ಈಗ ನಮ್ಮ ಮಾದೇಶ್ ಕೌಜಲ್ಗಿ ಅವರು ಇದಾಗಬೇಕಾಗ್ಯದ. ಇದು ಆಗ್ತದಲ್ಲ ಅನ್ನೋದು. ಏನೋ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅವ್ರ ಮನೆಯೇನೋ ರಕ್ಷಣೆ ಮಾಡ್ಬೋದು.